ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು. ಚಿಕ್ಕಮಗಳೂರು ಕಾಫಿನಾಡು ಅಂತಲೇ ಪ್ರಸಿದ್ಧಿ ಹೊಂದಿದೆ. ಒಂದೆಡೆ ಶೃಂಗೇರಿ, ಹೊರನಾಡು ಅಂತಹ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ, ಮತ್ತೊಂದೆಡೆಗೆ ಹಸಿರು ಹಾಸಿ ಹೊದ್ದಿರುವ ತಾಣಗಳು. ನೀವು ಚಿಕ್ಕಮಗಳೂರು ಜಿಲ್ಲೆಗೆ ಹೋದರೆ ಈ ಜಾಗವನ್ನು ಕಣ್ತುಂಬಿಕೊಂಡು ಬನ್ನಿ. ಮೊದಲನೇದಾಗಿ ಹೊರನಾಡು. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವನ್ನು 400 ವರ್ಷಗಳ ಹಿಂದೆಯೇ ಸಂತ ಅಗಸ್ತ್ಯ ಮಹರ್ಷಿ ನಿರ್ಮಿಸಿದನೆಂದು ನಂಬಲಾಗಿದೆ. ಅನ್ನಪೂರ್ಣೇಶ್ವರಿ ದೇವಾಲಯವು ಪ್ರಾರಂಭವಾದಾಗಿನಿಂದ ದೇವಸ್ಥಾನಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರಿಗೆ ಉಚಿತ ಭೋಜನವನ್ನು ಒದಗಿಸುತ್ತದೆ. ಚಿನ್ನದಿಂದ ಮಾಡಿದ ಮುಖ್ಯ ದೇವತೆ ಅನ್ನಪೂರ್ಣೇಶ್ವರಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಗಳನ್ನು ತನ್ನ 4 ಕೈಗಳಲ್ಲಿ ಹಿಡಿದು ನಿಂತುಕೊಂಡಿದ್ದಾಳೆ. ತಲೆಯ ಮೇಲೆ ಬೆಳ್ಳಿಯ ಬಣ್ಣದ ಆದಿಶೇಷ ಇದೆ. ಹೊರನಾಡು ದೇವಸ್ಥಾನದಲ್ಲಿ ಉದ್ಭವ ಮಹಾಗಣಪತಿ, ಆಂಜನೇಯ ಸ್ವಾಮಿ ಮತ್ತು ಶ್ರೀ ನವಗ್ರಹಗಳಿಗೆ ಮೀಸಲಾಗಿರುವ ದೇವಾಲಯಗಳಿವೆ. ಕಳಸ ಭದ್ರಾ ನದಿಯ ದಡದಲ್ಲಿರುವ ಒಂದು ಹಳ್ಳಿಯಾಗಿದ್ದು, ಇದು ಕಲೇಶ್ವರ ಮತ್ತು ಅಗಸ್ತ್ಯೇಶ್ವರ ದೇವಾಲಯಗಳಿಗೆ ಜನಪ್ರಿಯವಾಗಿದೆ. ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಮತ್ತು ನದಿಗಳ ಉಪಸ್ಥಿತಿಯಿಂದಾಗಿ ಕಳಸ ಒಂದು ಸುಂದರವಾದ ತಾಣವಾಗಿದೆ. ಕಳಸಕೋಟಿ ತೀರ್ಥ, ರುದ್ರತೀರ್ಥ, ಅಂಬುತೀರ್ಥ, ನಾಗತೀರ್ಥ ಮತ್ತು ವಸಿಷ್ಠ ತೀರ್ಥ ಎಂಬ 5 ಪವಿತ್ರ ಪುಷ್ಕರಣಿಗಳನ್ನು ಹೊಂದಿದೆ. ಬಾಬಾ ಬುಡನ್ಗಿರಿ. ಇಲ್ಲಿ ವಾಸಿಸುತ್ತಿದ್ದ ಮುಸ್ಲಿಂ ಸಂತ ಬಾಬಾ ಬುಡನ್ನರ ಹೆಸರಿಡಲಾಗಿದೆ. ಬಾಬಾ ಬುಡನ್ 17ನೇ ಶತಮಾನದ ಸೂಫಿ ಸಂತರಾಗಿದ್ದು, ಇಸ್ಲಾಂ ಧರ್ಮ ಮತ್ತು ಶಾಂತಿಯ ಸಂದೇಶವನ್ನು ಹರಡಲು ಸೌದಿಯಿಂದ ಭಾರತಕ್ಕೆ ಬಂದರು. ದಂತಕಥೆಯ ಪ್ರಕಾರ ಅವರು ಕ್ರಿಸ್ತಶಕ 1670ರಲ್ಲಿ ಏಮನ್ನ ಮೋರ್ಚಾ ಬಂದರಿನಿಂದ ಕಾಫಿ ಬೀಜ ತರುವ ಮೂಲಕ ಭಾರತಕ್ಕೆ ಕಾಫಿಯನ್ನು ಪರಿಚಯಿಸಿದರು. ಈ ಸ್ಥಳವು ಹಿಂದೂಗಳಿಗೆ ದತ್ತಾತ್ರೇಯ ಪೀಠ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿನ ಗುಹೆಯು ಶ್ರೀ ದತ್ತಾತ್ರೇಯ ಸ್ವಾಮಿಯ ನಿವಾಸ ಎಂದು ನಂಬಲಾಗಿದೆ. ಸಿರಿಮನೆ ಜಲಪಾತ. ಫಾಲ್ಸ್ ಇಷ್ಟಪಡುವವರು ಶೃಂಗೇರಿಗೆ ಬಂದು ಹಾಗೆಯೇ ವಾಪಸ್ಸು ಹೋಗುವ ಅಗತ್ಯವಿಲ್ಲ. ನಿಮ್ಮನ್ನು ಸಿರಿಮನೆ ಸದಾ ಸ್ವಾಗತಿಸುತ್ತದೆ. ಸಿರಿಮನೆ ಜಲಪಾತವು ಶೃಂಗೇರಿ ಶಾರದಾಂಬೆ ದೇವಸ್ಥಾನದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತದ ಹಾದಿಯು ಋಷ್ಯಶೃಂಗ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ಖಿಗ್ಗಾ ಗ್ರಾಮದ ಮೂಲಕ ಹಾದು ಹೋಗುತ್ತದೆ. ರಸ್ತೆ ಸಂಪರ್ಕವು ಉತ್ತಮವಾಗಿದೆ ಮತ್ತು ಜಲಪಾತಕ್ಕೆ ಎಲ್ಲ ಮಾರ್ಗಗಳನ್ನು ಗುರುತಿಸಲಾಗಿದೆ. ಇನ್ನು ಕ್ಯಾತನಮಕ್ಕಿ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣಗಳಲ್ಲಿ ಒಂದಾದ ಕ್ಯಾತನಮಕ್ಕಿ. ಇದು ಮೂಡಿಗೆರೆಯಿಂದ ಕ್ಯಾತನಮಕ್ಕಿ 72 ಕಿಲೋಮೀಟರ್ ದೂರದಲ್ಲಿದೆ. ಹೊರನಾಡು ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮೀಪವಿರುವ ಈ ತಾಣಕ್ಕೆ ಶೃಂಗೇರಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಸಾಗಬೇಕು. ಕಳಸದಿಂದ ಈ ಸುಂದರ ತಾಣ ತಲುಪಲು 20 ಕಿಲೋಮೀಟರ್ ಕ್ರಮಿಸಬೇಕು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.